ಕಳ್ತನ ಆಗಿದೆ ಅಂತಲ್ಲ ಮೊನ್ನೆ. ಮೊನ್ನೆ ಆಗೈತೆ ಸರ್. ಅದ್ರ ಬಗ್ಗೆ ನಾನು ಆ ಕಡೆ ಹೋಗಿಲ್ಲ, ಆಗದೆ ಅಂತ ಗೊತ್ತಾಯ್ತು ವಿಚಾರ ಅಷ್ಟೇ ಸರ್. ಅದೇ ಗೊತ್ತಾಯ್ತು. ಅದಕ್ಕೆ ನಾನು ಸಾರ್ವಜನಿಕ ಹೇಳಿಕೆ ತೋತಾ ಇದ್ದೆ ಸುದ್ದಿ ಮಾಡೋದಕ್ಕೆ. ಆಯ್ತು ಸರ್, ಅಲ್ಲಿ ಏನು ಕಳವಾಗೈತೆ ಅನ್ನೋದು ಅದು ನನಗೆ ಮಾಹಿತಿ ಗೊತ್ತಿಲ್ಲ. ಇಲ್ಲ ಅದು ಮಾಹಿತಿ ನಾವು ತಗೋತೀವಿ, ಆಲ್ರೆಡಿ ತಗೊಂಡಿದೀವಿ. ಹಾಗಾಗಿ ನಿಜನ ಅಂತ ಕೇಳಕ್ಕೆ ಅಷ್ಟೇನೆ. ಇದು ಹೌದು ಸರ್, ನಿಜ ಆಗಿರೋದು ನಿಜ. ಕಳ್ತನ ಆಗಿರೋದು ನಿಜ. ಹೌದು ಸರ್. ಓಕೆ, ಏನು ಇದು 3ನೇ ಬಾರಿ ಆಗಿದೆ ಅಂತಲ್ಲ, ಏನು ಈ ಥರ ಆಗ್ತಾ ಇದ್ರೆ ಹೆಂಗೆ? ಹೌದು ಸರ್, ಇದು 3ನೇ ಬಾರಿ ಅಲ್ವೇ? ಸ್ವಲ್ಪ ಪೊಲೀಸ್ ಇಲಾಖೆಗೆ ಎಚ್ಚೆತ್ಕೊಬೇಕಲ್ವಾ? ಹೌದು, ಎಚ್ಚೆತ್ಕೋಬೇಕು ಸರ್, ಅವರು ಎಚ್ಚೆತ್ಕೋಬೇಕು. ಇಂಟೆಲಿಜೆನ್ಸಿಗಳಿಗೆಲ್ಲ ಗೊತ್ತಿದೆ. ಹಾಗೇನೆ SP ಡ್ಯೂಟಿ ಇರುವಂತವ್ರಿಗೆಲ್ಲ ಗೊತ್ತಿರುತ್ತೆ. ಆಮೇಲೆ ನಿಮ್ಗೆ ಪೊಲೀಸ್ ಗಸ್ತು ಬರ್ತಾರಾ ನಿಮ್ ಗ್ರಾಮಗಳಿಗೆ? ಏನ್ ಸರ್? ನಿಮ್ ಗ್ರಾಮಗಳಿಗೆ ಪೊಲೀಸ್ನವ್ರು ಬರ್ತಾರಾ ಗಸ್ತು? ನೈಟ್ ಬೀಟ್ಸ್ಗೆಲ್ಲ ಕಡಿಮೆ ಸರ್, ಯಾರು ಬರ್ತಾ ಇಲ್ಲ ಸರ್. ಕೆಲವ್ರು ಬರ್ತಾರೆ ಅಂತಾರೆ, ಕೆಲವ್ರು ಬರಲ್ಲ ಅಂತಾರೆ. ಇಲ್ಲ ನಾವು ಕಂಡು ಮಟ್ಕಂತೂ ನಾನು ಒಂಚೂರು ಹೆಚ್ಚು ಕಡಿಮೆ ಸುಲ್ತಾನ್ ಸರ್ಕಲ್ ಅಲ್ಲೇ ನಮ್ದು ಫಾರ್ಮು ಮತ್ತೆ ನಮ್ದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ ಇರೋದು. 10 ಗಂಟೆ 11 ಗಂಟೆ ಆದ್ರೂ ಇರ್ತೀವಿ. ನಾನು ಹೆಚ್ಚು ಕಡಿಮೆ 2 ವರ್ಷ ಆಯ್ತು, ಒಂದ್ಸಲ ಅವ್ರ ಮುಖನೇ ನೋಡಿಲ್ಲ ಸರ್. ನಾನು 12 ಗಂಟೆಗೂ ಬರ್ತೀನಿ, 1 ಗಂಟೆಗೂ ಬರ್ತೀನಿ, 10 ಗಂಟೆಲಿ ಇಲ್ಲೇ ಇರ್ತೀನಿ. ಒಂದ್ ದಿವಸನೂ ಅವ್ರ ಮುಖಗಳನ್ನೇ ನೋಡಿಲ್ಲ ಸರ್ ನಾನು. ನಿಮ್ ಕಾಂಪ್ಲೆಕ್ಸ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಹಾಗಾಗಿ ತಾವು ಗೊತ್ತಿರುತ್ತೆ, ಮತ್ತೆ ಭಯನೂ ಕೂಡ ಇರುತ್ತೆ ಈ ತರ ಆದಾಗ. ಹೌದು ಎಲ್ಲಿ ನಮ್ಮ ಅಂಗಡಿಗಳಿಗೆ ಕಳ್ತನ ಮಾಡ್ಬಿಡ್ತಾರೋ ಅಂತ. ಹೌದು. ಹಂಗಾಗಿ ಅವರು ನೈಟ್ ಬೀಟ್ಸ್ ಅಂತ ರೌಂಡ್ಸ್ ಯಾರು ಇರ್ತಾರೆ ಬೀಟ್ ಪೊಲೀಸರು, ಯಾಚನೆಯಲ್ಲಿ ಯಾರು ಬೀಟ್ ಪೊಲೀಸ್ ಮಾಡೋರೆ ಅವ್ರನ್ನ ನಾನು ಒಂದ್ ದಿವಸನೂ ನಾನು ನೋಡ್ಲೇ ಇಲ್ಲ ಸರ್. ಏನು ಮಾಹಿತಿನೇ ಗೊತ್ತಿಲ್ಲ ನಿಮ್ಗೆ ಯಾರು ಪೊಲೀಸು ಬರುವಂತವ್ರು ಏನು ಅಂತ? ಬರುವಂತವ್ರು ಯಾರು ಅಂತಲೂ ಗೊತ್ತಿಲ್ಲ ಈಗ ನಮ್ಗೆ. ವೆಂಕಟೇಶ್ ಫೀಲ್ಡ್ ಅಲ್ಲಿ ಮಾತ್ರ ಗೊತ್ತಿತ್ತು ಅಷ್ಟೇ, ವೆಂಕಟೇಶ್ ಬರ್ತಾರೆ ಅಂತ. ಅವಾಗ ಅವ್ರ ಫೀಲ್ಡ್ ಹೆಂಗ್ ಗೊತ್ತಾಗ್ತಿತ್ತು ನಿಮ್ಗೆ? ಅಂದ್ರೆ ಅವರು ನಾನು ಬರ್ತೀನಿ ನಾನು ಬೀಟ್ ಪೊಲೀಸು ಅಂತ ಒಂದ್ 2-3 ಬಾರಿ ಹೇಳಿದ್ರು. ಅದ್ ಬಿಟ್ಕೊಂಡು ಯಾರು ಅವ್ರೆ ಅಂತಾನು ಗೊತ್ತಿಲ್ಲ. ಓಕೆ ಅದ್ ಬಿಟ್ರೆ ಬೇರೆ ಪ್ರಕರಣಗಳೇನು ನಿಮ್ಮೂರಲ್ಲಿ ದಾಖಲಾತಿ ಆಗಿದೆಯಾ? ಬೇರೆದು ಸದ್ಯಕ್ಕೆ ಬೇರೆ ಮನೆ ಕಳ್ತನ ಆಗಿಲ್ಲ ಸರ್. ಅದು ಯಾವ್ದು ರೀಸೆಂಟ್ ಆಗಿ ಯಾವ್ದು ಆಗಿಲ್ಲ. ಈಗ ಒಂದು 6 months ಇಂದ ಬ್ಯಾಟ್ರಿದು ಇದಾಗಿತ್ತು. ಏನ್ ಬ್ಯಾಟ್ರಿ? ಅದೇ ಇದು ಟ್ರಾಕ್ಟರ್ ಬ್ಯಾಟ್ರಿ ಆಗಿರ್ಬೋದು, ಕಾರ್ ಬ್ಯಾಟ್ರಿಗಳಾಗಿರ್ಬೋದು. ಅಲ್ಲಿ ಊರ್ ಒಳಗಡೆ ಮೊದ್ಲು ಆಗಿರೋದು ಅದು, ಇವಾಗ ಯಾವ್ದು ಇಲ್ಲ, ರೀಸೆಂಟ್ ಆಗಿ ಯಾವ್ದು ಇಲ್ಲ. ಅಲ್ಲ ರೀಸೆಂಟ್ ಆಗಿ ಈಗ ಮೊನ್ನೆ ದೇವಸ್ಥಾನ ಆಗಿರೋದು? ಇಲ್ಲ ಮೊನ್ನೆ ರೀಸೆಂಟ್ ಆಗಿ ಒಂದ ಇದ್ರಲ್ಲಿ 3 days 5 days ಇಂದ ದೇವಸ್ಥಾನ ಬಿಟ್ಕೊಂಡ್ರೆ ಇನ್ ಯಾವ್ದು ಇಲ್ಲ. ಓಕೆ ಗೌಡ್ರೆ, ದೇವಸ್ಥಾನದ ಒಂದು ಫೋಟೋ ಇದ್ರೆ ಕಳ್ಸ್ಕೊಡಿ. ದೇವಸ್ಥಾನ ಫೋಟೋನಾ? ಸರಿ ಸರ್, ಆಯ್ತು, ಕಳ್ಸ್ಕೊಡ್ತೀನಿ. ನಮಸ್ಕಾರ, ಸುದ್ದಿಗೆ ಹಾಕೋದು. ಓಕೆ ಸರ್, ಓಕೆ. ಗ್ರಾಮದಲ್ಲಿ ಕಳ್ತನ ಆಗಿದೆಯಾ ಸರ್? ಡೇಟ್ ಬೇಕಲ್ಲ. ಒಂದ್ ಸಾರಿ ಕಳ್ತನ ಆಯ್ತು ಸಿದ್ದಪ್ಪ ದೇವಸ್ಥಾನ ಸರ್. ಇದು ಹುಲಿಯರಮ್ಮನ ದೇವಸ್ಥಾನ? ಸಿದ್ದಪ್ಪ ದೇವಸ್ಥಾನ. ಹುಲಿಯರಮ್ಮನ ದೇವಸ್ಥಾನ ಮೊನ್ನೆ ಆಯ್ತಂತಲ್ಲ ಸರ್? ಮೊನ್ನೆ ಆಗಿದೆಯಾ? ತಮ್ಮ ಪರಿಚಯ, ತಮ್ಮ ಹೆಸರು? ಸರ್ ಗ್ರಾಮದ ಯಜಮಾನ್ರು ಸಿದ್ದಯ್ಯನವ್ರೆ. ಹುಲಿಯರಮ್ಮನ ದೇವಸ್ಥಾನ ಹೊಸದಾಗಿ ಓಪನ್ ಆಗಿದೆಯಲ್ಲ, ಅಲ್ಲಿ ಕಳ್ತನ ಆಗಿದೆ ಅಂತಲ್ಲ 3 ಬಾರಿ? ಇದು ಮೊನ್ನೆ ಸೇರಿ 3 ಬಾರಿ ಆಯ್ತಂತಲ್ಲ? 3 ಬಾರಿ ಆಗಿದೆ ಕಳ್ತನ. ಆದ್ರೆ ಮೊನ್ನೆ ಕಳ್ತನ ಮಾಹಿತಿ ಏನೋ ಸರಿಯಾಗಿ ಗೊತ್ತಾಗಿಲ್ಲ, ಏನಾಗಿದೆ ಅಂತ. ಕಳ್ತನ ಮಾಡೋ ಸತ್ಯ. ಎಲ್ಲ ಕಂಬಿ ಮುರಿದು ಒಳಗಡೆ ಹೋಗಿ ಗೋಲ್ಗೆಲ್ಲ ತಗೊಂಡೋಗಿದ್ರಂತಲ್ಲ? ಆಗಿದೆ ಅಂತೆ. ಒಳಗಡೆ ಏನ್ ಸಾಮಾನ್ ತಗೊಂಡ್ರೆ ಏನೊಂದು ಅದು ಮಾಹಿತಿ ಗೊತ್ತಿಲ್ಲ. ಮಾಹಿತಿ ಸಂಗ್ರಹಣೆ ಮಾಡ್ತಾ ಇದೀನಿ. ತಾಳಿ ಮತ್ತೆ 1 ಲಕ್ಷ ರೂಪಾಯಿಷ್ಟು ಅಮೌಂಟ್ ಏನೋ ಹೋಗಿದೆ ಅಲ್ಲಿವರೆಗೂ ಅಂತ ಕೂಡ ಹೇಳ್ತಾ ಇದಾರೆ. ಹಾಗಾಗಿ ಅದ್ ನಿಜನಾ ಅಂತ ಕೇಳೋದಕ್ಕೆ ಗ್ರಾಮಸ್ಥರು ಕೇಳ್ತಾ ಇದ್ದೀವಿ ನಾವು. ಸತ್ಯ. ಹೌದಾ? ಇದು ದಾರಿಗಳು ಬರ್ತರು, ಮತ್ತೆ ಮಂಗಳಾರತಿ ಕಾಸು, ಪೂಜೆಗೆಲ್ಲ ಬಂದು ದೇವಸ್ಥಾನ ಸ್ವಲ್ಪ ಫೇಮಸ್ ಆದ್ಮೇಲೆ ಮಸ್ತ್ ಗೋಳಕ್ಕೆ ಅಮೌಂಟ್ ಹಾಕಿತ್ತು. ಇದು 3ನೇ ಬಾರಿ. ಮೊದಲು ಸಾರಿ ಕಳ್ತನ ಮಾಡಿ ಜಾಸ್ತಿ ಆಗಿದೆ ಸರ್. ಇದು 3ನೇ ಸರಿ ಆಗಿರೋದಂತಲ್ಲ ಕಳ್ತನ ಇದು? ಹೌದು. ನೋಡಿ ಸರ್, ಚೆನ್ನಾಗಿ ಮಾಡಿ ಸರ್, ಸುಳ್ಳ ಮಕ್ಳು ಕಟ್ಟಕ್ಕೆ ಅವ್ರ. ಅಲ್ಲಲ್ಲ, ನಾವು ಮಾಧ್ಯಮದವರು ನೀವ್ ಹೇಳಿದ್ನ ಸುದ್ದಿ ಮಾಡ್ತೀವಿ. ಹೇಳಿ, ನಾವು ಓಕೆ ಮಾಡ್ತೀವಿ. ಓಕೆ. ಯಾವ ಟೈಮ್ ಬಂದ್ರು ಪರ್ಸನಲ್ ಮಾಡಕ, ಯಾವ ಟೈಮ್ ಬಂದ್ರು ಆ ಟೈಮ್ ನಾನು ಜವಾಬ್ದಾರಿ. ಖಂಡಿತ. ಯಾಕಂದ್ರೆ ಇದು 2ನೇ ಬಾರಿ ಅಲ್ಲ, 3ನೇ ಬಾರಿ ಇದು. ಹೌದು 3ನೇ ಬಾರಿ. ಹಂಗಾಗಿ ಒಂದ್ ಸ್ವಲ್ಪ ಪೊಲೀಸ್ ಇಲಾಖೆ ಎಚ್ಚೆತ್ಕೊಬೇಕಲ್ವೇ? ಹೌದು ಸರ್. ಮತ್ತೆ ತನಿಖೆನೂ ಮಾಡ್ಬೇಕು. ಹೌದು. ಯಾಕೆಂದ್ರೆ ಇದು ಇಡೀ ಬನ್ನೂರು ಹೋಬಳಿಯಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ ಕೂಡ ಸುದ್ದಿ ಕೂಡ ನಾನು ಮಾಡ್ತಾನೆ ಇದ್ದೀನಿ. ಮಾಡಿ ಸರ್ 6 ತಿಂಗಳಿಂದ ಸುದ್ದಿ ಮಾಡ್ತಾನೆ ಇದೀವಿ. ನಿಮ್ ಹೆಸರು ಒಂದು ಒಳ್ಳೆ ಮಾಡಿ ಮಾರ್ಕ್ ಆಗ್ಲಿ. ಹೌದು ಮಾಡಿ. ಯಾಕೆಂದ್ರೆ ಅಂತ ಭದ್ರತೆ ಇರೋದು ದೇವಸ್ಥಾನ ಇವ್ರು ಕಟ್ ಮಾಡ್ಕೊಂಡು ಈ ತರ ಕಳ್ಳತನ ಮಾಡಿದ್ರೆ ಅಂದ್ರೆ ಸಣ್ಣ ಪುಟ್ಟ ಭಯಂಕರ ದೇವಸ್ಥಾನ ಅದು. ಹೌದು ಅವನೇ ಕಟ್ ಮಾಡಿ ಮಾಡ್ಕೊಂಡಾಗ ಮನ್ಸು ಮಾಡಿದ್ರು ಮನ್ಸಾಗ ಕೊಲ ಮಾಡ್ತಾರೆ ಇವ್ರು. ಅಕಸ್ಮಾತ್ ಏನಾರ ಯಾರನ್ನ ಮಲಗಿದಾಗ ಏನೇನ 10 ಸೇರೆ ಮಾಡ್ಬಿಟ್ಟಿದ್ರೆ ದುಡ್ಡುಗೋಸ್ಕರ ಪರಾಯ ಮಾಡ್ತ ಹೇಳಿದಾವಲ್ಲ, ಹಾಗೇನ್ ಮಾಡುದು. ಹೌದು ಈಗಾಗಲೇ ಒಬ್ಬ ಅರ್ಚಕರನ್ನ ಜವಾಬ್ದಾರಿ ಬಿಡ್ಬೇಕಂತ ತೀರ್ಮಾನಕ್ಕೆಲ್ಲ ಮಾಡಿ ಆಗದೆ. ಹಿಂಗಾದಾಗ ಅವ್ರ ಫ್ಯಾಮಿಲಿ ಮನೆಕಂತಾಗಿ ದುಡ್ಡುಗೋಸ್ಕರ ಬಂದಾಗ ಫ್ಯಾಮಿಲಿ ಕಟ್ ಮಾಡೋದು ಗದ್ದೆ ಮಧ್ಯದಲ್ಲಿ ಇರುವಂತದ್ದು.
ಹಾ ಊರ್ಗೂನು ಅಲ್ಲಿಗೂ ತುಂಬಾ ದೂರ ಇದೆ. ದೂರ. ಹೌದು. ಅಲ್ಲಿ ನೇರಕೆರೆ ಗೊರನಳ್ಳಿ ಯಾಚಳ್ಳಿ ಮಧ್ಯ ಸೆಂಟ್ರು. ಹೌದು ಹೌದು. ಆ ಒಂದು ಯಾಕೆ ಹೋದ್ರೆ ಅಲ್ಲಿ ಇಲ್ಲ ಜನ ಇಲ್ಲ. ಆ ಮಟ್ಟ ಬರ್ತಿದ್ರು. ಆಮೇಲೆ ಎಲ್ಲಾ ಗ್ರಾಮಗಳಲ್ಲಿ ಕಳ್ತನಗಳು, ಗಾಡಿ ಕಳ್ತನಗಳಾಗ್ತಾ ಇದೆ. ನಿಮ್ಮೂರ್ಲಿ ಆತರ ಗಾಡಿ ಕಳ್ತನ ಕಂಡ್ ಬಂತ? ನಮ್ಮ ಊರೊಳಗೆ ಕಳ್ತನ ಹೆಚ್ಚು ಕಾಣ್ಸಲ್ಲ. ಅದು ಭದ್ರತಾ ಕಾಣ್ತದ. ಯಾರ ಕುಡುಕ್ರ ಪಾಡು ಚಿಂಗ್ಲದ ಬಂದ್ ಬರ್ಬೋದು. ಆ ಟೈಮ್ ಬರ್ತಾರ ನಿಮ್ಮೂರ್ಗೆ? ಬರ್ತದ ಸರ್. ಬರ್ತಾರಾ? ಬರ್ತದ ಸರ್. ಬೀಟ್ ಪೊಲೀಸ್ನವರು? ಬರ್ತದ ಸರ್. ಒಟ್ನಲ್ಲಿ ಕಳ್ತನ ಆಗಿರೋದು ಬಾರಿ ಬೇಜಾರಾಗಂತ ಕೆಲಸ. ಸರ್ ನಮ್ಗೆ ಬಹಳ ಬೇಜಾರು. ಸತ್ಯ ಹೇಳ್ಬೇಕು ಅಂದ್ರೆ ಬಹಳ ಬೇಜಾರು. ಆ ದೇವಸ್ಥಾನಕ್ಕಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಅಂತ ಕಂಬಿ ಹಾಕಿ ಆ ದೇವಸ್ಥಾನ ಮಾಡಿರುವಾಗ ಕಂಬಿನೇ ಕಟ್ ಮಾಡ್ತಾ ಇದೆ ಅಂದಾಗ ಮುನ್ಸಿನ ಬಡಗ ನಮ್ಮಿಂದ ಲೆಕ್ಕಾಚಾರ ಹೇಳ್ತಿರೋದು. ಹೌದೌದು, ಭಯ ಆಗುತ್ತೆ. ಇದಕ್ಕೆ ಮಾರ್ಕ್ ಆಗೋ ಮಟ್ಟಿಗೆ ನೀವು ಜೊತೆಯಾಗಿ ಸಾಧನೆ ಮಾಡಿ ಕಾದಿಡಿದವ್ರು ಪ್ರಶ್ನೆ ಮಾಡಿ. ನೀನ್ ಯಾವ ಟೈಮ್ ಅಂತ ಕರೆದ್ರೆ ಯಾಚಳ್ಳಿ ಗ್ರಾಮದಲ್ಲಿ ನಾನು ಸಿದ್ದಯ್ಯ ಮತ್ತೆ ಯಜಮಾನ್ ಸಿದ್ಧ ಸರಿ, ಮಿಟ್ಟ ಸಿದ್ಧ ಸರಿ, ನಮ್ ಗ್ರಾಮದ ಪಂಚಾಯತ್ ಮಾತ್ರ ಬೇಕಾದ್ರೆ ಯಾರು ಬೇಕು ಹೇಳಿ ಓಕೆ ಮಾಡ್ತೀವಿ. ಹೌದೌದೌದು. ಯಾಕೆಂದ್ರೆ ಈಗ ಕಳ್ಳತನ ಪ್ರಕರಣ ಅತಿ ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ಗ್ರಾಮದಲ್ಲಿ ಬರೀ ದೇವಸ್ಥಾನ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ. ಹೌದು. ಸಿಸಿ ಕ್ಯಾಮ್ರಾ ಇದ್ರು ಕೂಡ ಕೆಲವು ಹುಡುಕಕ್ಕಾಗಿಲ್ಲ. ಆಗಿಲ್ಲ ಸರ್. ಈಗ ಉದಾಹರಣೆಗೆ ಕೇತುಪುರ ಗ್ರಾಮದಲ್ಲಿ ಸಿಸಿ ಕ್ಯಾಮ್ರಾ ಇದೆ, ಅವ್ರ ಮುಖ ಚೇರೆಗಳು ಕಾಣ್ತಾ ಇದೆ, ಆದ್ರೂ ಕೂಡ ಹುಡುಕಕ್ಕಾಗಿಲ್ಲ ಪೊಲೀಸ್ ಇಂಟೆಲಿಜೆನ್ಸ್ಗೆ. ಹಂಗಾದಾಗ ಏನ್ ಮಾಡೋದು? ಕ್ಯಾಮ್ರಾ ಇದ್ದು ಕೂಡ ಹುಡುಕಂದಾಗ ಯಾವ ತರ ಮಾಡೋದು ಗ್ರಾಮದಲ್ಲಿ? ಹೌದು ಸಿದ್ದೇನವ್ರೆ. ಹೌದು ಸರ್. ಗ್ರಾಮಕ್ಕೆ ಈಗ ಜವಾಬ್ದಾರಿ ನೀವೇ ಕಾರಣ. ಅದ ಸಾಧನೆ ಮಾಡಿ ನಿಮ್ಗೆ ಒಳ್ಳೆ ಹೆಸರು ಬರ್ಬೇಕು ಅಂದ್ರೆ ಸಾಧನೆ ಮಾಡಿ. ಹೌದು. ಇಂದ್ರ ಗ್ರಾಮಕ್ಕೆ ಬೈದ್ರು ಇಂಥ ಕೆಲಸ ಮಾಡೋದು ಹೌದೌದೌದೌದು. ಇಲಾಖೆಯವ್ರಿಗೆ ಒಂದ್ ಸ್ವಲ್ಪ ಎಚ್ಚೆತ್ಕೊಬೇಕು. ಸಂಬಂಧಪಟ್ಟ ಇಲಾಖೆಯವ್ರು ಎಚ್ಚೆತ್ಕೊಬೇಕಲ್ವೇ? ಸರಿ ಹೇಳಿ, ಬೇಕಾದ್ರೆ ಅಲ್ಲಿ ಬಂದು ಬರ್ತೀವಿ ನಾವು. ನೀವು ಊರು ಬನ್ನಿ, ಬರ್ತೀವಿ. ಎಲ್ಲಿ ಬೇಕು ಬನ್ನಿ, ಅಲ್ಲಿ ಬರ್ತೀವಿ. ಆಯ್ತು ಸಿದ್ದವ್ರೆ, ನಮಸ್ಕಾರ. ನೀವು ಹೇಳಿಕೆಗೆ. ಓಕೆ.